ನಮಸ್ಕಾರ ಸ್ನೇಹಿತರೆ, ವೀಣಾ ಅಡುಗೆಗೆ ಸ್ವಾಗತ. ಬೆಳಗಿನ ತಿಂಡಿಗೆ ತುಂಬ ರುಚಿಯಾಗಿರುವಂಥ ಅವರೆಕಾಳಿನ ಮಸಾಲೆ ಅಕ್ಕಿ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಇದು. ಹಾಗೆ ಇದು ಟಿಫನ್ ಬಾಕ್ಸ್ಗೆ, ಲಂಚ್ ಬಾಕ್ಸು ಚೆನ್ನಾಗಿರುತ್ತೆ. ಹಾಗೆ ಹೊಸಬ್ರಿಗೆ ತುಂಬ ಈಸಿಯಾಗಿ ವಿಧಾನನ ಇಲ್ಲಿ ತೋರಿಸ್ತಾ ಇರೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ಒಂದು ಪಾತ್ರೆಯಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನಿಮಗೆ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ನೋಡಿಕೊಂಡು ಹಾಕೋಬೇಕಾಗುತ್ತೆ. ಇದಕ್ಕೆಲ್ಲ ಅಳತೆ ಏನೂ ಇಲ್ಲ, ನೋಡಿಕೊಂಡು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ. ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ 3 ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ 1 ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇದ್ರ ಜೊತೆ ನೀವು ಸಬ್ಬಸಿಗೆ ಸೊಪ್ಪಿದ್ರೆ ಅದನ್ನೇ ಹಾಕೋಬೋದು. ತುಂಬ ರುಚಿಯಾಗಿ ಬರುತ್ತೆ ಮಸಾಲೆ ಅಕ್ಕಿ ರೊಟ್ಟಿ, ಅವರೆಕಾಳಿನ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ. ಈಗ ಎಲ್ಲನೂ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಹಾಗೆ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕೊಳ್ಳೋಣ. ನಾನು ಇಲ್ಲಿ ಖಾರಕ್ಕೆ ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕಾಗತ್ತೆ. ಹಾಗೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ. ಇಷ್ಟ ಇರೋರು ಎಳ್ಳನ್ನು ಹಾಕೋಬೋದು. ಹಾಗೆ ಆದರೆ ಜೀರಿಗೆನ ಹಾಕ್ಕೊಳ್ಳೇಬೇಕಾಗತ್ತೆ ಮಸಾಲೆ ಅಕ್ಕಿ ರೊಟ್ಟಿಗೆ. ನಾನಿಲ್ಲಿ ಕುಕ್ಕರ್ನಲ್ಲಿ 2 ವಿಷಲ್ ಅವರೆಕಾಳನ್ನ ಸ್ವಲ್ಪ ಉಪ್ಪಾಕಿ ಕೂಗಿಸಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನೀರೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಹಾಕೊಳ್ಳೋಣ. ಈ ರೀತಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದ್ರಿಂದ ಅವರೆಕಾಳು ಕಾಲದಲ್ಲಿ ಈ ರೀತಿ ಅವರೆಕಾಳನ್ನ ಬೇಯಿಸ್ಬಿಟ್ಟು ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಈಗ ಚೆನ್ನಾಗೆಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಕಿವುಚ್ಕೋಬೇಕಾಗತ್ತೆ. ಹಾಗೆ ಈರುಳ್ಳಿನಲ್ಲೂ ನೀರು ಬಿಡೋದ್ರಿಂದ ಹಸಿ ಹಿಟ್ಟಿಗೆ ಚೆನ್ನಾಗಿ ಈ ರೀತಿ ಕಿವುಚ್ಕೊಳ್ಬೇಕು. ಎಲ್ಲ ಒಂದು ಸಮವಾಗಿ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಹೊಂದಿಸ್ಕೊಂಡು ಈ ರೀತಿ ಎಲ್ಲ ಕಲಿಸ್ಕೊಂಡು ಇಟ್ಕೋಬೇಕಾಗತ್ತೆ. ಈಗ ಇದಕ್ಕೆ ಬಿಸಿ ನೀರನ್ನ ನಾನಿಲ್ಲಿ ಚೆನ್ನಾಗಿ ಕುದಿಸಿ ಇರಬೇಕು ಬಿಸಿನೀರು. ಈ ರೀತಿ ಕುದಿಸ್ಬಿಟ್ಟು ನೀರನ್ನ ಹಾಕ್ಕೊಂಡ್ರೆ ಒಂದು ಸ್ವಲ್ಪನೂ ತಟ್ಟುವಾಗ ಒಂದು ಸ್ವಲ್ಪನೂ ಬಿಟ್ಟೋಗೋದಿಲ್ಲ. ಹಾಗೆ ಹಂಚ್ ಮೇಲೆ ಹಾಕುವಾಗ ಒಂದು ಸ್ವಲ್ಪನೂ ಕಿತ್ತೋಗೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಬಿಸಿ ಇರೋದ್ರಿಂದ 1 ಸ್ಪೂನ್ ಸಹಾಯದಿಂದ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಕೈಗೆ ಕಲಸೋ ರೀತಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಎಲ್ಲ ಚೆನ್ನಾಗಿ ನಾದ್ಕೊಂಡು ಇದನ್ನು ಉಂಡೆ ಕಟ್ಟೋದಕ್ಕೆ ನೋಡಿಕೊಂಡು ಬೇಕಾದರೆ ನೀರನ್ನ ಸೇರಿಸ್ಕೋಬೇಕು. ಒಂದೇ ಸಾರಿ ನೀರನ್ನ ಹಾಕೋಬಾರ್ದು. ಅದಕ್ಕೆ ತಟ್ಟೋದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದೊಂದೇ ಉಂಡೆಗಳನ್ನ ಈ ರೀತಿ ಮಾಡಿಕೊಂಡು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಉಂಡೆನ ಮಾಡ್ಕೋಬೋದು. ನಾನಿಲ್ಲಿ ಒಂದು ಮಣೆ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ. ಈ ರೀತಿ ಬೇಕಾದರೆ ನೀವು ಕೈನಲ್ಲಿ ಬೇಕಾದರೆ ತಟ್ಕೊಳ್ಬೋದು. ಹಾಗೆ ಹೊಸಬ್ರು ಕಲಿಯೋರು ಈ ರೀತಿ ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಲಟ್ಟಣಿಗೆ, ಅದಕ್ಕೆ ಸ್ವಲ್ಪ ಎಣ್ಣೆನ ಎಲ್ಲ ಸವರ್ಕೊಂಡು ಈ ರೀತಿ ತಿರುಗಿಸ್ತಾ ಹಾಗೆ ಕವರ್ನ ಈ ರೀತಿ ತಿರುಗಿಸ್ಕೊಂಡು ಈ ರೀತಿ ಲಟ್ಟಿಸ್ಕೋಬೇಕಾಗತ್ತೆ. ಈ ರೀತಿ ಹೊಸಬ್ರಿಗೆ ಕಲಿಯೋರು ತುಂಬ ಈಸಿಯಾಗಿ ಮಾಡ್ಕೋಬೋದು ಅಕ್ಕಿ ರೊಟ್ಟಿನ. ಹಾಗೆ ಲಟ್ಟಿಸ್ಕೊಂಡಾದ್ಮೇಲೆ ಕೈನಲ್ಲಿ ಸ್ವಲ್ಪ ಈ ರೀತಿ ಎಲ್ಲ ಗುಂಡಿಗೆ ಬರೋ ರೀತಿ ಹಾಗೆ ಒಂದು ಸಮ ಮಾಡ್ಕೋಬೇಕಾಗತ್ತೆ. ಎಲ್ಲ ಸ್ವಲ್ಪ ಶೇಪ್ನ ಈ ರೀತಿ ಎಲ್ಲ ಒಂದೇ ಸಮವಾಗಿ ತಟ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಎಲ್ಲ ಚೆನ್ನಾಗಿ ತಟ್ಕೊಳ್ಳೋದ್ರಿಂದ ಎಲ್ಲ ಒಂದು ಸಮ ಬಂದ್ಬಿಡುತ್ತೆ. ಈಗ ರೆಡಿಯಾಗಿದೆ. ಈಗ ಇನ್ನೊಂದು ತಟ್ಟೋದನ್ನ ತೋರಿಸ್ತಾ ಇದ್ದೀನಿ. ಒಂದು ಪ್ಲಾಸ್ಟಿಕ್ ಶೀಟ್ನಲ್ಲಿ ಎಣ್ಣೆನ ಚೆನ್ನಾಗಿ ಸವರ್ಕೋಬೇಕು. ಈಗ ಉಂಡೆನ ತೊಗೊಂಡು ಈ ರೀತಿ ಸ್ವಲ್ಪ ತಟ್ಕೋಬೇಕು. ಹಾಗೆ ಲಟ್ಟಣಿಗೆ ಸಹಾಯದಿಂದ ಈ ರೀತಿ ನಿಧಾನವಾಗಿ ಲಟ್ಟಿಸ್ಕೊಳ್ತಾ ಹೋಗಬೇಕು. ನಿಮಗೆ ಎಷ್ಟು ದಪ್ಪ ಬೇಕೋ ಅಥವಾ ತೆಳು ಬೇಕೋ ನೋಡಿಕೊಂಡು ಲಟ್ಟಿಸ್ಕೋಬೇಕು. ಈ ರೀತಿ ಎಲ್ಲ ಒಂದು ಸಮವಾಗಿ ತಟ್ಕೊಂಡು ಹಾಗೆ ಗುಂಡಿಗೆ ಈ ರೀತಿ ಸುತ್ತನೂ ಹಾಗೆ ಪ್ಲಾಸ್ಟಿಕ್ ಶೀಟ್ನ ತಿರುಗಿಸ್ಕೊಂಡು ಈ ರೀತಿ ತಟ್ಕೊಂಡು ಸಮ ಮಾಡ್ಕೋಬೇಕು. ಹಾಗೆ ಎಡ್ಜಸ್ ಎಲ್ಲ ಚೆನ್ನಾಗಿ ಒಂದು ಸಮವಾಗಿ ತಟ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಎಲ್ಲ ಚೆನ್ನಾಗಿ ಒಂದು ಸಮ ಬರುತ್ತೆ. ಈಗ ತಟ್ಟಾದ್ಮೇಲೆ ಈಗ ಬೇಯಿಸ್ಕೊಳ್ಳೋಣ. ನಾನು ಇಲ್ಲಿ ಗ್ಯಾಸ್ ಮೇಲೆ ಹಂಚನ್ನ ಕಾಯೋಕ್ಕೆ ಇಟ್ಟಿದ್ದೆ.
ಈಗ ಒಂದೊಂದೇ ಈಗ ರೊಟ್ಟಿನ ಈ ರೀತಿ ನಿಧಾನವಾಗಿ ಪ್ಲ್ಯಾಸ್ಟಿಕ್ ಶೀಟ್ನ ತೆಗೆದುಬಿಡೋದು. ಹಾಗೆ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು. ಮಸಾಲೆ ರೊಟ್ಟಿ ಸ್ವಲ್ಪ ನಿಧಾನವಾಗಿ ಬೇಯೋದ್ರಿಂದ ತಕ್ಷಣ ಮಗ್ಚಾಕಬಾರ್ದು. ಒಂದು ಕಡೆ ಮಗ್ಚಾಕ್ಬಿಟ್ಟು ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ. ನಿಮಗೆ ಬೆಣ್ಣೆ ತುಪ್ಪ ಯಾವುದಾದ್ರೂ ಆಯಿತು ಹಾಕ್ಕೊಳ್ಬೋದು. ನಿಮ್ಗೆ ಇಷ್ಟವಾಗಿರೋಂಥ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಹಾಕ್ಕೊಳ್ಬೋದು. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಇನ್ನೊಂದು ಅಷ್ಟೇ ಇದೇ ರೀತಿ ಪ್ಲ್ಯಾಸ್ಟಿಕ್ ಶೀಟ್ನ ರೊಟ್ಟಿ ಹಾಕ್ಬಿಟ್ಟು ಹಂಚ್ ಮೇಲೆ ತೆಗೆದುಬಿಡೋದು. ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಈ ರೀತಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಬೇಯಿಸ್ಕೊಳ್ಳೋದು. ನಿಮಗೆ ಗರಿ ಬೇಕು ಅಂದರೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಎಲ್ಲ ಸೈಡಲ್ಲಿ ಚೆನ್ನಾಗಿ ಗರಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಇನ್ನೊಂದು ಕಡೆ ಮಗ್ಚಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈಗ ಸುತ್ತಲೂ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುವಂಥ ಮಸಾಲೆ ರೊಟ್ಟಿ. ಅದು ಅವರೆಕಾಳು ಕಾಲದಲ್ಲಿ ಈ ರೀತಿ ಅವರೆಕಾಳಿನ ಮಸಾಲೆ ರೊಟ್ಟಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಬೆಳಗಿನ ತಿಂಡಿಗೂ ಚೆನ್ನಾಗಿರುತ್ತೆ. ಹಾಗೆ ಲಂಚ್ ಬಾಕ್ಸ್ಗೆ, ಟಿಫನ್ ಬಾಕ್ಸ್ಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು ಸಲ ಹೊಸೊಬ್ಬರು ಈ ರೀತಿ ಟ್ರೈ ಮಾಡಿ ಸ್ನೇಹಿತರೆ. ಈ ಅವರೆಕಾಳಿನ ಮಸಾಲೆ ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ತುಂಬ ಸೂಪರಾಗಿರುತ್ತೆ. ತುಂಬ ಟೇಸ್ಟಿ ಅಂತಲೇ ಹೇಳ್ಬೋದು. ಒಂದು ಸಲ ಈ ವಿಧಾನದಲ್ಲಿ ಮಸಾಲೆ ಅಕ್ಕಿ ರೊಟ್ಟಿ ಜೊತೆ ಕಾಯಿ ಚಟ್ನಿನ ಒಂದು ಸಲ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸೊಬ್ರು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.